ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ರಾತ್ರಿ 1 ಗಂಟೆವರೆಗೂ ಕೂಡ ಪರ್ಮಿಷನ್ ಇರುವಂಥದ್ದು, ಆದರೆ 1 ಗಂಟೆ ಆದಮೇಲೂ ಕೂಡ ಯಾಕೆ ಬಂದ್ ಮಾಡಲಿಲ್ಲ, ಈ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೆಲೆಬ್ರಿಟೀಸ್ಗೆ ಪ್ರತ್ಯೇಕ ನಿಯಮ ಏನಾದರೂ ಮಾಡಿದ್ಯಾ ಅನ್ನೋದು ಒಂದು ಕಡೆ ಆದರೆ, ಬೆಳಗಿನ ಜಾವದವರೆಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾದರೂ ಯಾಕೆ, ಹೇಗೆ ಕೊಟ್ಟರು ಅವಕಾಶವನ್ನು ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ. ಯಾವೆಲ್ಲ ಸ್ಟಾರ್ ನಟ ನಟಿಯರು ಲೇಟ್ ನೈಟ್ ಪಾರ್ಟಿಯಲ್ಲಿ ಇದ್ರು ನೋಡಿ. ಒಂದು ಕಡೆ ಹೋಟೆಲ್ನ ಮ್ಯಾನೇಜರ್ ಆಗಿರ್ಬೋದು, ಹೋಟೆಲ್ನ ಮಾಲೀಕರಾಗಿರ್ಬೋದು, ಅವರ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಆದರೆ ನಾವು ಈಗ ನೆನಪಿಸ್ತಾ ಇದ್ದೀವಿ, ಪಾರ್ಟಿಯನ್ನು ಆಯೋಜನೆ ಮಾಡಿರುವಂಥ ಆಯೋಜಕರ ಮೇಲೂ ಕೂಡ ಕೇಸ್ ಆಗುತ್ತೆ. ಮುಂದಿನ ಹಂತದಲ್ಲಿ ತನಿಖೆಯ ಸಂದರ್ಭದಲ್ಲಿ ಇದೊಂದು ಪಾರ್ಟಿಯನ್ನು ಆಯೋಜನೆ ಮಾಡಿದ್ದು ಯಾರು ಅನ್ನೋದು ಗೊತ್ತಾಗಿದೆ ಆದರೆ ಅವರ ವಿರುದ್ಧವೂ ಕೂಡ ಕೇಸ್ ಆಗುತ್ತೆ. ನೋಡಿ, ನಾವು ಬ್ರೇಕ್ ಮಾಡ್ತೀವಿ, ಬೇರೆಯವರು ಫಾಲೋ ಮಾಡ್ತಾರೆ. ಇವತ್ತು ಇಡೀ ಪಬ್ಲಿಕ್ ನೋಡೋದು ರಿಪಬ್ಲಿಕ್ ಕನ್ನಡವನ್ನು, ಇಡೀ ಕರ್ನಾಟಕದ ಜನ ನೋಡೋದು ರಿಪಬ್ಲಿಕ್ ಕನ್ನಡವನ್ನು. ಮೊದಲು ಸುದ್ದಿ ಆಗೋದು ನಮ್ಮಲ್ಲಿ, ಆಮೇಲೆ ಬೇರೆ ಚಾನಲ್ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಈ ಸುದ್ದಿ ಬಂತಲ್ಲ ಅಂತೇಳಿ ಅದನ್ನು ಫಾಲೋ ಅಪ್ ಮಾಡೋದಕ್ಕೆ ಮುಂದಾಗ್ತಾರೆ. ಯಾಕಂದರೆ ಇವತ್ತು ಜನ ಬೇರೆ ಚಾನಲ್ ಅವರು ಕೂಡ ನೋಡೋದು ರಿಪಬ್ಲಿಕ್ ಕನ್ನಡವನ್ನು. ರಿಪಬ್ಲಿಕ್ ಕನ್ನಡ 100% ನ್ಯೂಸನ್ನು ಕೊಡುತ್ತೆ, 100% ಬ್ರೇಕಿಂಗ್ ನ್ಯೂಸನ್ನು ಕೊಡ್ತಾ ಹೋಗುತ್ತೆ, ನಿಖರ ಮಾಹಿತಿಗಳನ್ನು ಇಡುತ್ತೆ, ಪಕ್ಕಾ ಮಾಹಿತಿ ಇಟ್ಕೊಂಡು ಬ್ರೇಕಿಂಗ್ ನ್ಯೂಸನ್ನು ಮಾಡುತ್ತೆ. ಇದನ್ನು ಬೇರೆಯವರು ಫಾಲೋ ಅಪ್ ಮಾಡುವಂತಾಗುತ್ತೆ. ಇವತ್ತು ಇಡೀ ಕರ್ನಾಟಕದ ಪಬ್ಲಿಕ್ ನೋಡೋದೇ ರಿಪಬ್ಲಿಕ್ ಕನ್ನಡವನ್ನು.